ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಶ್ಮಿ. ಇಲ್ಲಿ ಒಬ್ಳು ಹುಡುಗಿ ಮೋದಿ ಅವರನ್ನ ತನ್ನ ತಂದೆ ಅಂತ ಹೇಳ್ಕೊಂಡಿದ್ದಾಳೆ. ಯಾರ ಹುಡುಗಿ ಅನ್ನೋದನ್ನ ಇವಾಗ ನಾನ್ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೋದಿ ನನ್ನ ತಂದೆ ಎಂದ ಕ್ಯಾಲೆಂಡರ್ ಗರ್ಲ್ ಆವ್ನಿ. ಮಧುರ್ ಭಂಡಾರ್ಕರ್ ನಿರ್ದೇಶನದ ಕ್ಯಾಲೆಂಡರ್ ಗರ್ಲ್ ಚಿತ್ರದ ಮೂಲಕ ಜನಪ್ರಿಯತೆ ಗಳಿಸಿದ ಮಾಡೆಲ್ ಕಮ್ ನಟಿ ಅವನಿ ಮೋದಿ ಈಗ ಮತ್ತೆ ಸುದ್ದಿಯಲ್ಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ತನ್ನ ತಂದೆ ಅಂತ ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿದ್ದಾರೆ. ಆವ್ನಿ ಈ ತರ ಹೇಳಿದಾಗ ಅಲ್ಲಿದ್ದವ್ರ ಗತಿ ಪಾಪ ಏನಾಗ್ಬೇಕು, ತಲೆ ಸುತ್ತಿ ಬೀಳೋದೊಂದು ಬಾಕಿ ಇರತ್ತೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ನನ್ನ ತಂದೆ ಅಂತ ಸಂದರ್ಶನವೊಂದರಲ್ಲಿ ಆವ್ನಿ ಹೇಳ್ಕೊಂಡು ಆಮೇಲೆ ಮಾಧ್ಯಮದ ಯಾವ ಪ್ರಶ್ನೆಗೂ ಪ್ರತಿಕ್ರಿಯಿಸದೆ ಸುಮ್ಮನಾಗ್ಬಿಟ್ರಂತೆ. ಆಮೇಲೆ ಈ ಬಗ್ಗೆ ಅವರು ಕ್ಲಾರಿಫೈ ಮಾಡಿದ್ದಾರೆ. ಚಿತ್ರವೊಂದರ ಪ್ರಚಾರಕ್ಕೆ ಬೆಂಗಳೂರಿಗೆ ಬಂದಿದ್ದ ಆವ್ನಿ ಸುದ್ದಿಗೋಷ್ಠಿಯಲ್ಲಿ ಮೋದಿ ನನ್ನ ತಂದೆ ಅಂತ ಬಾಂಬ್ ಹಾಕಿದ್ರು. ಇದೇನಿದು ಹೊಸ ಒಂದು ಸುದ್ದಿ ಸಿಕ್ತಲ್ಲ ಅಂತ ಮಾಧ್ಯಮದವರು ಪ್ರಶ್ನೆಗಳ ಬಾಣನೆ ಬಿಟ್ಟಿದ್ದಾರೆ. ನಿಮ್ಗೂ ಮೋದಿಗೂ ಏನ್ ಸಂಬಂಧ, ಮೋದಿ ಕುಟುಂಬಕ್ಕೂ ನಿಮ್ಮ ಕುಟುಂಬಕ್ಕೂ ನಂಟಿದ್ಯಾ, ಹೀಗೆ ಅದೆಷ್ಟೋ ಪ್ರಶ್ನೆಗಳು ತೂರಿ ಬಂದವು. ಗುಜರಾತಿ ರಂಗಭೂಮಿ ತಮಿಳು ಚಿತ್ರರಂಗದಲ್ಲಿ ಹೆಸರು ಗಳಿಸಿರುವ 25 ವರ್ಷದ ಮಾಡೆಲ್ ಕಮ್ ನಟಿ ಅವನಿ ವಿಚಲಿತರಾಗದೆ ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳ್ದೆ ಆತ್ಮವಿಶ್ವಾಸದಿಂದಾನೆ ಅವರ ಎಲ್ಲಾ ಪ್ರಶ್ನೆಗಳಿಗೂ ಆನ್ಸರ್ ಮಾಡ್ತಾಳೆ. ನನ್ ಸರ್ನೇಮ್ ಪ್ರಧಾನಿ ಅವರ ಸರ್ನೇಮ್ ಒಂದೇ ಆಗಿದೆ. ನಾವಿಬ್ರು ಗುಜರಾತ್ ನವರು. ನಾನಷ್ಟೇ ಅಲ್ಲ, ಗುಜರಾತಿನ ಪ್ರತಿ ಯುವತಿ ಕೂಡ ಮೋದಿ ಅವರಲ್ಲಿ ತನ್ನ ತಂದೆಯನ್ನ ಕಾಣ್ತಾಳೆ. ಹೀಗಿರುವಾಗ ಅವರನ್ನ ನನ್ನ ತಂದೆ ಅಂತ ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಮುಜುಗರ ಏನಿದೆ? ಇದ್ರಲ್ಲಿ ಪ್ರಚಾರ ಗಿಟ್ಟಿಸುವಂತಹ ಪ್ರಶ್ನೆ ಆದ್ರೂ ಎಲ್ಲಿಂದ ಬಂತು? ಇದು ತುಂಬಾ ಕಾಮನ್ ಆಗಿ ಗೊತ್ತಿರುವಂತಹ ವಿಷಯ ಅಂತ ಆವ್ನಿ ಜಾಣ್ಮೆಯಾಗಿ ಉತ್ತರ ಕೊಡ್ತಾರೆ. ಇದಕ್ಕೆ ಮಾಧ್ಯಮದವರೆಲ್ಲ ಮುಖ ನೋಡ್ಕೊಂಡು ಸುಸ್ತಾಗ್ಬಿಟ್ಟಿದ್ದಾರೆ. ಮೋದಿ ಎಂಬ ಸರ್ ನೇಮ್ಗೆ ಕನೆಕ್ಷನ್ ಇದ್ರೆ ಡಾಕ್ಟರ್ ಮೋದಿ, IPL ಲಲಿತ್ ಮೋದಿ ಜೊತೆಗೂ ರಿಲೇಷನ್ ಇರ್ಬೇಕಲ್ಲ ಅಂತ ಮಾಧ್ಯಮದವರು ಅವ್ರವರಲ್ಲೇ ಆಡ್ಕೊಂಡು ನಗ್ತಿದ್ರೆ ಇದು ಸದ್ಯ ಆವ್ನಿ ಕಿವಿಗೆ ಬಿದ್ದಿಲ್ಲ. ಬಿದ್ದದಿದ್ರೆ ಇನ್ನಷ್ಟು ತರಾಟೆಗೆ ತಗೊಂತಿದ್ರೋ ಏನೋ ಗೊತ್ತಿಲ್ಲ. ಒಟ್ನಲ್ಲಿ ಆವ್ನಿ ಧೈರ್ಯಕ್ಕೆ ಮೆಚ್ಚಲೇಬೇಕು. ಎಲ್ಲಾರೆದ್ರಿಗೂ ಡೈರೆಕ್ಟ್ ಆಗಿ ಏಕ್ದಮ್ ಮೋದಿ ಅವರು ನನ್ನ ತಂದೆ ಅಂತ ಹೇಳ್ಕೊಂಡಿದಾರಲ್ಲ, ಅವ್ರಗ ಧೈರ್ಯ ಅದೆಲ್ಲಿಂದ ಬಂತೋ ಗೊತ್ತಿಲ್ಲ. ಎನಿವೇಸ್, ಇದ್ರ ಬಗ್ಗೆ ನಿಮ್ಗೇನಾದ್ರೂ ಹೇಳ್ಬೇಕು ಅಂತ ಅನ್ಸಿದ್ರೆ ಧಾರಾಳವಾಗಿ ನಿಮ್ಮ ಕಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿ. ಅಂಡ್ ಈ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ.